ಹೊಸ ದಿನ ಹೊಸ ಪ್ಲೇಸ್. ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿಲ್ಲ ಅಂದರೆ ನೀವು ಫಿಫಿ ಐಲ್ಯಾಂಡಿಂದ ಕ್ರ್ಯಾಬಿಗೆ ಬಂದಿದ್ವಿ ಲಾಸ್ಟ್ ನೈಟ್. ಅದರದ್ದು ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಇವಾಗ ನಾವು ಕ್ರ್ಯಾಬಿಯಿಂದ ವಿ ಗೋಯಿಂಗ್ ಫಾರ್ 7 ಐಲ್ಯಾಂಡ್ ಟ್ರಿಪ್. ನನ್ನ ಥ್ರೋಟ್ ಈಸ್ ಗಾನ್ ಮೀನ್ಸ್ ಗಾನ್. ಸೊ ಎಷ್ಟು ಕೇಳುತ್ತೋ ಇಲ್ಲೋ ಐ ಡೋಂಟ್ ನೋ ಅಬೌಟ್ ಇಟ್. ಸ್ಟ್ರಗಲ್ ಮಾಡಿಕೊಂಡು ಐ ಆಮ್ ಟ್ರೈಂಗ್ ಟು ಟಾಕ್ ಅಬೌಟ್ ಇಟ್, ಬಟ್ ಮೈ ವಾಲ್ಯೂಮು ವಾಯ್ಸ್ ಎಲ್ಲ ಇಸ್ ಗಾನ್. ನಾವು ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ನಮಗೆ ಬುಕ್ ಮಾಡಿದಾಗ ಅವರೇ ಬಂದು ಪಿಕಪ್ ಮಾಡಿಕೊಂಡು ದೇ ವಿಲ್ ಟೇಕ್ ಅಸ್ ಟು ದ ಪಿಯರ್. ಆಮೇಲೆ ಬೋಟಲ್ಲಿ ಹಾಕ್ತಾರೆ. ನಮಗೆ ಇವತ್ತು ಬಂದು 7 ಐಲ್ಯಾಂಡ್ ಟ್ರಿಪ್ ಅಂದ್ಬಿಟ್ಟು ಇಟ್ ಈಸ್ 1:30 ಇಂದ 8:30 ತನಕ. ಯು ಸಿ ದ ಸ್ಪೀಡ್. ಇದು ನಮ್ಮ ಆಟೋ, ಇಟ್ ಈಸ್ ಗೋಯಿಂಗ್ ಎಟ್ 77-80 km/h. ಆಯಿತಾ? ಇಟ್ ಈಸ್ ದಟ್ ಈಸ್ ಸಮಥಿಂಗ್ ಅಮೇಝಿಂಗ್ ದಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಆಯಿತಾ? ಇಟ್ಸ್ ಅ ಬ್ಯೂಟಿಫುಲ್ ರೈಡ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ಇಟ್. ಒಂದು ಸೆಕೆಂಡು, ಲೈಕ್ ಐವ್ ಆಲ್ವೇಸ್ ಟೋಲ್ಡ್ ಯು, ದ ಲೇನ್ ಡಿಸಿಪ್ಲಿನ್ ದಟ್ ದೇ ವಿಲ್ ಕೀಪ್ ಇಟ್ ಈಸ್ ಗ್ರೇಟ್. ಆಯಿತಾ? ಲುಕ್ ಎಟ್ ಇಟ್. ಕಾರು ಈಸ್ ಆ್ಯಕ್ಚುಲಿ ಬಿಹೈಂಡ್ ಆ್ಯಂಡ್ ಈ ವೋಂಟ್ ಓವರ್ಟೇಕ್ ಇಸ್ ಸಚ್. ಸೊ ಫೈನಲಿ ಪಿಯರ್ಗೆ ಬಂದಿದ್ದೀವಿ. ಈ ಪಿಯರಿಂದ ನಾವು ಬೋಟ್ ಇಟ್ಕೊಂಡು ವಿ ಹ್ಯಾವ್ ಟು ಗೋ. ಆಯಿತಾ? ಇಟ್ ಇಸ್ ಅ ಲಾಂಗ್ ಟೈಲ್ ಬೋಟ್ ದಟ್ ವಿ ಹ್ಯಾವ್ ಟೇಕನ್. ಸೊ 7 ಐಲ್ಯಾಂಡ್ ತೋರಿಸ್ತಾರಂತೆ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿರಲಿಲ್ಲ. ಆಯಿತಾ? ಸೊ ವಿ ಹ್ಯಾವ್ ಮೇಡ್ ದ ಪ್ಲಾನ್, ಹೋಗ್ಬಿಟ್ಟು ದೆನ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಏನಿದೆ ಏನಿಲ್ಲ ಅಂದ್ಬಿಟ್ಟು. ಬಟ್ ಐ ನೋ ಅ ಬಿಟ್ ಆಫ್ ಐಲ್ಯಾಂಡ್ಸ್. ಒನ್ಲಿ ಪ್ರಾಬ್ಲಮ್ ಏನಂದರೆ ಅದ್ರ ಹೆಸರು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸೆಕೆಂಡ್ ಬಂದು ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. 7 ಐಲ್ಯಾಂಡ್ ನನಗೇನು ತೋರಿಸಿದ್ರು ನಿಮಗೂ ಅದೇ ತೋರಿಸೋದವರು. ಆಯಿತಾ? 4 ಐಲ್ಯಾಂಡು ಇದೆ. 4 ಐಲ್ಯಾಂಡ್ ಬದಲು 7 ಐಲ್ಯಾಂಡ್ಗೆ ಹೋದರೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಡಿನ್ನರ್ ಕೊಡ್ತಾರೆ. ಬುಫೆ ಅಂದರೆ ಇಟ್ ಇಸ್ ನಾಟ್ ಮೋರ್ ದೆನ್ 45 minutes. ಎಷ್ಟು ದಬಾಯಿಸ್ಕೋಬೋದು. ಆಯಿತಾ? ಬಟ್ ನಾನಂತೂ ತಿನ್ನಲಿಲ್ಲ ಫಾರ್ ಸಿಂಪಲ್ ರೀಸನ್, ನನಗೆ ಏನಾದರೂ ಬೈ ಚಾನ್ಸ್ ಲಾಂಗ್ ಟೈಲ್ ಅಂತೂ ಟಾಯ್ಲೆಟ್ ಇಲ್ಲ. ಆಯಿತಾ? ದಟ್ ಸಮಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್. ಸೊ ಏನಾದರೂ ಹೊಟ್ಟೆಗಿಟ್ಟೆ ಕಟ್ಟರೆ ಎಲ್ಲ ಜಾಗದಲ್ಲೂ ಟಾಯ್ಲೆಟ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಏನೋ ಹೊಟ್ಟೆ ಬೋಟಲ್ಲಿ ಕೆಟ್ಟರೆ ಆವಾಗ ಏನು ಮಾಡೋದು, ವಾಟ್ ಟು ಡೂ, ಅದೇ ಪ್ರಾಬ್ಲಮ್. ಆಯಿತಾ? ಇದ್ರ ಸ್ಪೀಡ್ ನೋಡಿ. ಇದ್ರ ಸ್ಪೀಡ್ ಇಸ್ ಅರೌಂಡ್ 20 km/h. ನಾಟ್ಸಲ್ಲಿ ಬರಬೇಕು, ಬಟ್ ಇಟ್ಸ್ 20 km/h. ನಾನು ಕ್ಯಾಲ್ಕುಲೇಟ್ ಮಾಡಿ ಅದೆಲ್ಲ ಆ್ಯಪ್ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಷ್ಟಪಟ್ಕೊಂಡು ಐ ಆಮ್ ಡೂಯಿಂಗ್ ಇಟ್ ವಿತ್ ದ ವಾಯ್ಸ್ ಹಿಂಗಿಟ್ಕೊಂಡು ಐ ಆಮ್ ಸ್ಟ್ರಗ್ಲಿಂಗ್. ಇಟ್ ಈಸ್ ಅ ನೈಸ್ ಥಿಂಗ್ ದಟ್ ಯು ಕ್ಯಾನ್ ಆ್ಯಕ್ಚುಲಿ ಎಂಜಾಯ್ ಇಟ್ ಅಬೌಟ್ ಇಟ್. ನಿಜವಾಗ್ಲೂ ಹೇಳ್ತೀನಿ, ಇಟ್ ಈಸ್ ವೆರಿ ನೈಸ್. ಓಕೆ, ಸೊ ನನಗೆ ಐ ಆಲ್ವೇಸ್ ಕೀಪ್ ವಂಡ್ರಿಂಗ್, ಸಮುದ್ರ ಮಧ್ಯದಲ್ಲಿ ಈ ಥರ ಮೌಂಟೇನ್ಸ್ ಎಲ್ಲ ಹೆಂಗಪ್ಪ ಬಂದುಬಿಡ್ತು. ಅದ್ರ ಮೌಂಟೇನ್ಸಲ್ಲಿ ನಮಗೆ ಐಲ್ಯಾಂಡ್ ಬೇರೆ, ಅಲ್ಲೆಲ್ಲ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಎಲ್ಲ ಮಾಡೋಕ್ಕೆ ಅವಕಾಶ ಇದೆ. ಅದು ಹೆಂಗೆ ಮಾಡಿದ್ರು ದೇವರು, ಐ ಡೋಂಟ್ ನೋ ಅಬೌಟ್ ಇಟ್. ಇದು ಮನುಷ್ಯರು ಮಾಡಿಲ್ಲ, ಅದನ್ನು ಉಪಯೋಗಿಸ್ಕೊತಾರೆ ಯಾರು, ಥೈಲ್ಯಾಂಡ್ ಅವರು. ಈ ಸಿ ಬಂದು ಅಂಡಮಾನ್ ಸಿ, ಥೈಲ್ಯಾಂಡ್ ಸಿ ಅಂತ ಹೇಳಲ್ಲ, ಅಂಡಮಾನ್ ಸಿ ಅಂತಲೇ. ಇಟ್ ಈಸ್ ಸೋ ಫೇಮಸ್. ಅಂಡಮಾನ್ ಹೋಗಿಲ್ಲ ಅಂದರೆ ಹೋಗಿ ಸ್ವಾಮಿ, ಥೈಲ್ಯಾಂಡ್ ಬರೋಕ್ಕಿಂತ ಮುಂಚೆ ಅಂಡಮಾನ್ಗೆ ಹೋಗಿ, ಆವಾಗ ನಿಮಗೊಂದು ಕಂಪ್ಯಾರಿಸನ್ ಬರುತ್ತೆ. ಆಯಿತಾ? ಕಂಪ್ಯಾರಿಸನ್ ಹೆಂಗಿದೆ ನಮ್ಮ ಇಂಡಿಯಾದಲ್ಲಿರೋ ಅಂಡಮಾನು ಇಲ್ಲಿ ಅಂತ ಒಂದು ಐಡಿಯಾ ಬರುತ್ತೆ. ಆಯಿತಾ? ನನಗೆ ಬೀಚಸ್ ಎಲ್ಲ ಐ ಲವ್ಡ್ ಇನ್ ಅಂಡಮಾನ್ ಸೋ ಫಾರ್. ಆಯಿತಾ? ಬಿಕಾಸ್ ನಾನು ನೀರಲ್ಲಿ ಅಲ್ಲಿ ಮಾತ್ರ ಆಟ ಆಡಿದೆ. ನಾನು ಥೈಲ್ಯಾಂಡಿಗೆ ಬಂದು ತುಂಬ ದಿವಸ ಆಗಿದೆ. ಆಯಿತಾ? ಅಂದರೆ ಒಂದು 5-6 days ಆಗಿದೆ. ಆ್ಯಂಡ್ ಯಾವ ನೀರಲ್ಲೂ ಇಳಿದಿಲ್ಲ ಫಾರ್ ಸಿಂಪಲ್ ರೀಸನ್, ಯಾಕಂದರೆ ಡ್ರೋನ್ ಇದೆ, ಅದಿದೆ ಇದಿದೆ. ಬಟ್ಟೆ ವೆಟ್ಟಾಗಿ ಅದೆಲ್ಲ ಪ್ರಾಬ್ಲಮ್ಮು. ಬಿಟ್ಟು ಹೋದರೆ ಯಾರನ್ನ ತುಳಿದು ಬಿಟ್ಟರೆ ಅದು ಇನ್ನೊಂದು ಪ್ರಾಬ್ಲಮ್. ಬರ್ತಾನೆ ಫ್ಲೈಟಲ್ಲಿ ನನ್ನ ಡ್ರೋನ್ನ ಅಪ್ಪಚ್ಚಿ ಮಾಡಿ ಕೊಟ್ಟಿದ್ದರು. ಅದನ್ನ ಸ್ವಲ್ಪ ನೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ. ಆ ಕಷ್ಟ ನನಗೆ ಗೊತ್ತು. ಆಯಿತಾ? ಆ ಕಷ್ಟದಲ್ಲಿ ಈ ಗಂಟಲು ಬೇರೆ. ಆಯಿತಾ? ಹೋಗಲಿ ಬಿಡಿ, ಹೋಗೋಣ. ಇಷ್ಟೊಂದು ವಿಷಯ ಏನು ಗೊತ್ತಿರಲಿಲ್ಲ ಅಂದರೆ ದಟ್ ನೀವು ಎಲ್ಲೆಲ್ಲಿ ವೀಡಿಯೋ ಮಾಡ್ಬೋದು, ಎಲ್ಲಿ ವೀಡಿಯೋ ಮಾಡಬಾರ್ದು, ಯಾವ ಥರ ವೀಡಿಯೋ ಡ್ರೋನ್ ಮಾಡಬೇಕು, ಮಾಡಬಾರ್ದು ಅದೆಲ್ಲ ಇನ್ನೂ ಗೊತ್ತಿರಲಿಲ್ಲ ವಿಷಯ. ನಮಗೆ ಫಸ್ಟ್ ಐಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದಲೇ ನನಗೆ ಒಂದು ಚಿಕನ್ ಐಲ್ಯಾಂಡ್ ಕಾಣಿಸ್ತದೆ ಕಣ್ಣಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತದೆ. ಎಷ್ಟು ಮಾಡಿದ್ರು ಕ್ಯಾಪ್ಚರ್ ಆಗ್ತದೆ. ಸ್ವಲ್ಪ ಕೆಂಬಿಡ್ಲಾ, ಸಾರಿ, ಐ ಕಾಂಟ್ ಹೆಲ್ಪ್ ಇಟ್. ಗಂಟ್ಲು ತುಂಬ ಕಡಿತೈತೆ. ಅಲ್ಲಿ ಕಾಣಿಸ್ತಾ, ಅದೇ ಚಿಕನ್ ಐಲ್ಯಾಂಡ್. ಓಕೆ, ಸೊ ನಾನು ಫೋಟೋಸಲ್ಲೆಲ್ಲ ನೋಡಿದ್ದು ಹೋಗ್ತಿಂದ ಮುಂಚೆ ಆ ಕಡೆ ಸೈಡಿಂದ ಫೋಟೋ ಹೊಡ್ಕೊಂಡಿದ್ದಾರೆ, ಸೂಪರಾಗಿ ಬಂದಿದೆ. ಆಯಿತಾ? ಬಟ್ ನಮಗೆ ಇವಾಗಿನ್ನ ಅಲ್ಲಿ ಕರ್ಕೊಂಡೋಗಿಲ್ಲ, ಇಲ್ಲಿ ಕರ್ಕೊಂಬಂದರು. ಇದು ನ್ಯಾಷನಲ್ ಪಾರ್ಕ್ ಅಂತೆ, ಅದು ನಂಗೆ ಗೊತ್ತಿರಲಿಲ್ಲಪ್ಪ. ಇಲ್ಲಿ ಡ್ರೋನ್ ಹಾರಿಸ್ಬಾರ್ದು ಅಂತ ಪಿಕ್ಚರ್ ಏನಿರಲಿಲ್ಲ. ಸೊ ನಾನು ಹಾರಿಸ್ಬಿಟ್ಟೆ. ಅದನ್ನು ಲಾಸ್ಟ್ ಹೇಳ್ತೀನಿ ಏನಾಯಿತು ಕತೆ ಅಂದ್ಬಿಟ್ಟು.
ಓಕೆ. ಸೊ ಬಟ್ ಅಲ್ಲಿವರೆಗೆ ಈ ವಿಷುವಲ್ಸ್ ನೋಡಿ, ಇಟ್ ಇಸ್ ಬ್ಯೂಟಿಫುಲ್ ಯಾರ್. ಆ ಡ್ರೋನ್ ಫುಟೇಜ್ ಅಂತೂ ಮಾತ್ರ ನೀವು ನೋಡಿ ಹೆಂಗಿದೆ ವಾಟ್ರ್ ಅಂತ ಆವಾಗ ಗೊತ್ತಾಗುತ್ತೆ. ಯಾಕಂದರೆ ಇವಾಗ ನಮ್ಮ ಐಸೈಟಲ್ಲಿ ವೀಡಿಯೋ ಮಾಡಬೇಕಾದ್ರೆ, ಐಸೈಟ್ ಅಂದರೆ ನಂಗೆ ಇರೋದೇ ಬದನೆಕಾಯಿ 5 feet 6-7 inches ಆಯಿತಾ. ಅದರಲ್ಲಿ ಎಷ್ಟು ಎತ್ತರ ಎತ್ಕೊಂಡು ನಾವು ಕ್ಯಾಮ್ರಲ್ಲಿ ತೋರಿಸ್ಬೋದು, ಆಗೋದಿಲ್ಲ ಕರೆಕ್ಟಾ. ಬಟ್ ಇಟ್ಸ್ ಬ್ಯೂಟಿಫುಲ್ ದಟ್ ಐ ವಿಲ್ ಟೆಲ್ ಯು. ಬಟ್ ಒಂದು ಮಿಸ್ಟೇಕ್, ನಾನು PPL ಏನು ಮಾಡಿದೆ, ಟೋಪಿ ಹಾಕಿರಲಿಲ್ಲ, ಇವತ್ತು ಹಾಕೊಂಬಂದಿಲ್ಲ, ಸ್ಕಿನ್ ಕಿತ್ಕೊಂಡು ಹೋಯ್ತದೆ, ಹಂಗೆ ಸಿಪ್ಪೆ ರಪ ಅಂತ ಬರ್ತಾಯಿತ್ತು. ಒಂದೇ ದಿವಸ ಸುಟ್ಟು ಹೋಗ್ಬಿಡ್ತು ನನ್ನ ಕೆನ್ನೆ, ಅಷ್ಟು ಚೆನ್ನಾಗಿದ್ದ ಕೆನ್ನೆ. ಸ್ವಲ್ಪ ಕೆಮ್ಮಬೇಕಾಗತ್ತೆ ಆವಾಗ. ಸೊ ಆವಾಗ ಸ್ವಲ್ಪ ಕಿವಿ ನೀವು ಮುಚ್ಕೋಬೇಕಾಗ್ತದೆ. ಇಲ್ಲಿ ಬಂದ ತಕ್ಷಣ ಖುಷಿಯಾಗಿದೆ ಏನಂದರೆ, ಅಂಡಮಾನಲ್ಲಿ ದಿಗ್ಲಿಪುರಲ್ಲಿದೆಯಲ್ಲ, ಅದೇ ಥರ 2 ಐಲ್ಯಾಂಡ್ ಮಧ್ಯ ಏನೋ ಈ ಜಾಗದಲ್ಲಿ ಏನೋ ಈ ಮಡ್ಡಿದೆ, ನಡ್ಕೊಂಡು ಹೋಗ್ಬೋದು. ಈ ಕಡೆ ವಾಟ್ರು, ಆ ಕಡೆ ವಾಟ್ರು, ವಾರವಾ ಅಂದರೆ ಇದು ಕೆಳಗೆ ಎಷ್ಟು ನಮಗೆ ಇದಿರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಅದು ಈ ಮಣ್ಣು, ಯಾಕಂದರೆ ಹೈಟ್ ಬಂದು ಇದ್ರ ಮೇಲೆ ಹೋಗಿ ಎಳ್ಕೊಂಡೋಗಿ ಮಾಡಿದ್ರು ಎಷ್ಟೋ ವರ್ಷದಿಂದ ಹಿಂಗೆ ಮಿಕ್ಕೊಂಡಿದೆ. ಸ್ವಾಮಿ, ಈ ಕ್ಯಾಮ್ರಲ್ಲಿ ವಿಡಿಯೋ ಬೇರೆ ಮಾಡ್ತಾಯಿದ್ವಿ. ಓಕೆ ನೋಡಿ, ಇಲ್ಲಿ ಕಾಣುತ್ತಾ ನೀರು, ನಾವು ನಡೆಯೋ ಜಾಗ ಇದು, ಆ ಕಡೆನೂ ನೀರಿದೆ. ನೀರಲ್ಲಿ ಇಳ್ಕೊಂಡು ಆಟ ಆಡೋರು ಅರ್ಧ ಗಂಟೆ ಟೈಮ್ ಕೊಡ್ತಾರೆ ನಿಮಗೆ, ಏನಾದರೂ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಪರ್ವತಗಳವೆ, ಎಲ್ಲೆಲ್ಲಿ ಕಣ್ಣು ಹೋಗ್ತಲ್ಲ, ಎಲ್ಲೆಲ್ಲ ಕಣ್ಣಿದೆ, ಇದು ಪರ್ವತ ಇದೆ. ಇವಾಗ ಅಲ್ಲಿಂದ ಕರ್ಕೊಂಡು ಚಿಕನ್ ಹೆಂಗೆ ಹೋಗ್ತೀವಿ, ನಾನು ಹೇಳಿದೆಲ್ಲ, ನಾವು ಆ ಸೈಡ್ ಹೋಗ್ಬೇಕಾಯ್ತು, ನನ್ನ ಮಗ ಕರ್ಕೊಂಡು ಹೋಗ್ತಾಯಿದ್ದ. ಅಯ್ಯೋ ದೇವ್ರೆ, ಈ ಬೋಟ್ ಸೌಂಡ್ ಬೇರೆ ಜಾಸ್ತಿ, ಇನ್ನೂ ಜೋರಾಗಿ ಬೇರೆ ಮಾತಾಡಬೇಕು, ಆಗೋಲ್ಲ. ಇಲ್ಲೆಲ್ಲ ಬೇಕಾದ್ರೆ ಫೋಟೋ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಯಿತಾ. ಡ್ರೋನ್ ಆರ್ಸೋಕ್ಕಾಗಲ್ಲ ಅಂತ ಹೇಳಿದ್ರು. ಆಯಿತು ಬಿಡಪ್ಪ ಸ್ವಾಮಿ, ನಾನು ಗಂಡಲು ಬೇರೆ ನೋಡ್ಕೊಬೇಕಲ್ಲ. ನೋಡಿ ಅದೇ ಚಿಕನ್ ಥರ ಕಾಣಲ್ವಾ, ಇನ್ನೊಂದು ವಿಜುವಲ್ ತೋರಿಸ್ತೀನಿ ನೋಡಿ, ಅದೇ ಚಿಕನ್ ಥರ ಇದೆ. ಆ ಕಡೆಯಿಂದ ತಗೊಂಡಿದ್ರಂತೂ ಇನ್ನೂ ಚೀತರನ ಇರ್ತಿತ್ತು, ಕರ್ಕೊಂಡೇ ಹೋಗಿಲ್ಲ. ಆ ಫುಟೇಜ್ ನೋಡಿದ್ರೆ ಅದು ಫೋಟೋಗೆ ಏನೆಲ್ಲ ಕರಾಮತ್ತು ಮಾಡಿದ್ದೀನಿ ಗೊತ್ತಾಯ್ತಾ. ಓಕೆ, ಇಲ್ಲಿ ಇವ್ರನ್ನ ಮೋಟಿವೇಟ್ ಮಾಡ್ತೀನಿ. ಇವ್ರು ಗುಜರಾತಿಂದ ಬರ್ತಾರೆ, ವೆರಿ ಫೇಮಸ್ ಫೆಲೋ. ಅವನು ಜಾಕಿ ಅಂತೆ, ನಂಗೆ ಗೊತ್ತಿರಲಿಲ್ಲ. ವಾಪಸ್ ಬರ್ತಾ ಅವನಿಗೆಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟ. ಅವನು ಜಾಕಿಯಾಗಿದ್ದ, ಮತ್ತು ಇನ್ನೇನೋ ಮಾಡ್ದ. ಮಗ ಅವನಿದ್ದಾನೆ ಆಯಿತಾ, ಮಗನೂ ಜಾಕಿ ಆಯ್ತಾ ಅವನಂತೆ, 6 ಅಡಿ ಅವನೇ. ಸೊ ಜಾಕಿಗೆ ಟ್ರೈನಿಂಗ್ ಮಾಡ್ಕೊಂಡವನೆ ಆಯಿತಾ. ಇವು ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾನೆ, ಸೂಪರ್. ಲೈಫ್ ಜಾಕೆಟ್ ಇರ್ಬೇಕಾದ್ರೆ ಏನಕ್ಕಪ್ಪ ಟೆನ್ಷನ್ನು. ಓಕೆ, ಸೊ ನನಗೂ ಏನು ಟೆನ್ಷನ್ ಹೇಳ್ದೆ ಎಲ್ಲ, ಈಸ್ ಜಸ್ಟ್ ದಟ್ ನನ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ವೆಟ್ ಆಗುತ್ತೆ ಅಂದ್ಬಿಟ್ಟು ಇದಿಲ್ಲ ನಾನು. ಓಕೆ, ಆಲ್ವೇಸ್ ಒಂದು ಹೆದರಿಕೆ ಇದೆ, ಹೊಟ್ಟೆದು ಏನಾದರೂ ಪ್ರಾಬ್ಲಮ್ ಆದರೆ ಏನು ಕತೆ. ಇಟ್ ಇಸ್ ಅ ನೇಚರ್ಸ್ ಕಾಲ್. ಬಟ್ ಜನಗಳು ಮುಂದೆ ಎಲ್ಲ ಇಟ್ ಇಸ್, ಇವ್ನಿಗೆ ಹೇಳ್ದೆ ಡೈ ಹೊಡಿ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಕಣೋ ಅಂದೆ, ಹೊಡೆದೇ ಬಿಟ್ಟ ವಿತೌಟ್ ಜಾಕೆಟ್. ಅವ್ನು ಬಾಡಿ ಬೇಕಂತೆ ಅವನಿಗೆ ವೀಡಿಯೋದಲ್ಲಿ ಬಾಡಿ ಬೇಕಂತೆ. ಇದನ್ನು ಫೋಟೋನೇ, ಅದನ್ನು ಇನ್ನು ಹತ್ರ ಎಡಿಟಿಂಗ್ ಮಾಡಿದ್ದೀನಿ. ಇಲ್ಲಿಂದ ಆಯಿತು, ಬನ್ನಿ ಸ್ವಾಮಿ ನೆಕ್ಸ್ಟ್ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳಿಬಿಟ್ಟ ಆಲ್ರೆಡಿ. ಅಂದರೆ 2 ಜಾಗ ಆಯಿತು. ಅಲ್ಲಿ ನೀರಲ್ಲಿ ಆಟಾಡ್ತಿದ್ರೆ, ಅವ್ರಿಗೆ ಆಟಾಡ್ತಿದ್ರೆ ಅವ್ರಿಗೆ ಏನು ಕಾಣಿಸುತ್ತೆ ಅಂತ ನಾನು ನೋಡಬೇಕಂತ ನನ್ನ ಕ್ಯಾಮ್ರಾನ ಕೆಳಗೆ ಅಮಿಕ್ಬಿಟ್ಟೆ ಆಯಿತಾ. ಅಮಿಕ್ಕಿದ್ದು ತಳ್ಳಿದೆ ಕೆಳಗೆಲ್ಲ ಪಿಸ್ಸೆಲ್ಲ ಓಡಾಡ್ತಾಯಿತ್ತು. ಅಲ್ಲಿ ಕಣ್ಣು ಕಾಣಿಸ್ತಾ ಇದೆ. ಅಯ್ಯೋ ಯಾರೋ ಅಲ್ಲಿ ಕಾಲೆಲ್ಲ ಹಿಂಗೆ ಒದ್ದಾಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ತಾರೆ. ಎಂತ ಚೆಂದ, ಪರವಾಗಿಲ್ಲ ಬಿಡಿ. ನಾವು ಹೋಗೋದ್ರೆ ಅದು ಅಟ್ಲೀಸ್ಟ್ ಕ್ಯಾಮ್ರಲ್ಲಿ ನೋಡೋಣಲ್ಲ. ಇದು 3ನೇ ಜಾಗ ಕರ್ಕೊಂಬರ್ತಾವ್ರಪ್ಪ. 3ನೇ ಜಾಗ ಇದು ತುಂಬ ಫೇಮಸ್ ಅಂತೆ, ಪೋಡಾ ಐಲ್ಯಾಂಡು ಆಯಿತಾ. ಪೋಡಾ ತಮಿಳಲ್ಲಿ ಪೋಡಾ ಅಂದರೆ ಗೊತ್ತಲ್ಲ, ಗೆಟ್ ಲಾಸ್ಟ್ ಆಯಿತಾ. ಸೊ ಆ ಐಲ್ಯಾಂಡು ಅದು ಹೆಂಗೆ ಈ ಹೆಸರು ಇಟ್ಟರೋ ಗೊತ್ತಿಲ್ಲ. ಇಲ್ಲೆಲ್ಲ ಏನು ಗೊತ್ತಾ ಮಜಾ, ನಲಿನಾ ಅಂತ ಹೆಸರು ಇಡಲ್ಲ, ನಲಿಸಾ ಅಂತ ಇಡ್ತಾರೆ. ಆಮೇಲೆ ಲಲಿಸಾ ಆಯಿತಾ. ಬಟ್ ಇಂಡಿಯನ್ಸ್ ಒಂದು ಸೆಟ್ಲಾಗಿದ್ದು ನೋಡಿಲ್ಲ, ಅವ್ರಿಗೆಲ್ಲ ಇದೇ ಸಿಕ್ಕಿಲ್ಲ, ಏನಂತಾರೆ ಸಿಟಿಸನ್ಶಿಪ್ಪೇ ಸಿಕ್ಕಿಲ್ಲ, ಹಂಗೆ ಇದ್ಕೊಂಡು ಏನೋ ಮಾಡ್ಕೊತವ್ರೆ.
ಚೆನ್ನಾಗಿದೆ ಮಾತ್ರ ಐಲ್ಯಾಂಡು. ಸುತ್ತಾಡೋಕ್ಕೆ ನಿಮ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡ್ತಾನೆ. ಇಲ್ಲೇನೋ ಬುಫೆ ಅಂದ್ಕೊಂಡೆ, ಯಾಕಂದರೆ ಒಂದು ಕಡೆ ಬುಫೆ ರೆಡಿ ಮಾಡ್ತಿದ್ರು, ಅದು ನಮಗಲ್ಲ ಅಂತ ತಿಳಿದು ಬಂತು. ನಮಗೆ ನೈಟ್ ಇದೆ ಅಂತ ಗೊತ್ತಾಯಿತು ಆಯಿತಾ. ಅದನ್ನು ಹೇಳ್ದೆ, ಅದು ಜಾಗ ಬಂದು ಲಾಸ್ಟ್ ಬಾರ್ ಅಂತೆ, ಅಂದರೆ ಆ ಬಾರು ಲಾಸ್ಟಲ್ಲಿದೆ ಅಂತೆ. ಸೊ ಹಂಗೆ ಆಯಿತಾ. ಸೊ ಆಲ್ರೆಡಿ ನನಗೆ ಎನರ್ಜಿ ಎಲ್ಲ ಡೌನ್ ಆಯ್ತೈತೆ. ಎಷ್ಟು ಕ್ಯಾಪ್ಚರ್ ಮಾಡ್ತೀನೋ ಗೊತ್ತಿಲ್ಲ. ಆಲ್ರೆಡಿ ಕತ್ಲಂಗೆ ಕಾಣ್ತಾ ಇದೆ. ಇನ್ನು ಸಂಜೆ 3:15 4 ಗಂಟೆ ಅಷ್ಟೇ ಆಯಿತಾ. ಇಲ್ಲಿ ವೆದರ್ ಯಾವಾಗ ಚೇಂಜ್ ಆಗಿ ಗೊತ್ತಿಲ್ಲ, ಮಳೆ ಬರೋಂಗಿದೆ. ನನಗೆ ಏನಾದರೂ ಕತ್ಲಾದ್ರೆ ಅಂತೂ ಸ್ವಲ್ಪ ಲೈಟ್ ಆದರೆ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಲ್ಲ ಅಂತಲೂ ಗೊತ್ತು ವಿಷಯ ನನಗೆ. ಅದು ಬೇರೆ ಚಿಂತೆಯಲ್ಲಿದ್ದೀನಿ. ಹೋಗಲಿ ಬಿಡಿ, ಪರವಾಗಿಲ್ಲ, ನಾಟ್ ಅ ಪ್ರಾಬ್ಲಮ್. ಸೊ ಅವ್ರು ಹೇಳಿದ್ರು ಇನ್ನೊಂದು 2 ಜಾಗದಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆಲ್ಲ ಬಿಟ್ಕೊಡ್ತೀವಿ ನಿಮಗೆ ಅಂತ ಹೇಳ್ದ ಅವನು ಇಂಗ್ಲೀಷಲ್ಲಿ ಆಯಿತಾ. ಸೊ ಅದನ್ನು ತಿಳ್ಕೊಂಡೆ ದಟ್ ಇರುತ್ತೆ. ಸೊ ಅದ್ರದ್ದು ಫುಟೇಜ್ ತಗೊಳ್ತೀನೋ ಇಲ್ಲೋ ಅಂತ ನನಗೆ ಡೌಟ್ ಇದೆ. ಯಾಕಂದರೆ ಬ್ಯಾಟ್ರಿ ಔಟು, ಅದು ಸ್ಪೇಸ್ ಬೇರೆ ಔಟು, ಎನರ್ಜಿ ಔಟು, ಕೆಮ್ಮಲು ಬೇರೆ ಜಾಸ್ತಿ. ಅಮ್ಮ ಏನು ಮಾಡೋದು, ಫುಟೇಜ್ ತಗೊಂತ ಮಾತಾಡ್ತಾ ಏನು ಮಾಡೋಕ್ಕಾಗಲ್ಲ, ಕೆಮ್ಮಲೇಬೇಕಾಗ್ತದೆ. ಇಲ್ಲೂ ನಿಮಗೆ ಡ್ರೋನ್ ಆರ್ಸೋಕ್ಕೆ ಬಿಡಲ್ಲ. ಇದೂ ನ್ಯಾಷನಲ್ ಪಾರ್ಕ್ ಅಂತೆ. ಅದೇ ಅಲ್ಲಿದೆಯಲ್ಲ ಅದು ಮೌಂಟೇನ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ, ಅದೇ ಪೋಡ ಅಂತೆ. ಅದಕ್ಕೆ ಹೆಸರು ಬಂದು ಐಲ್ಯಾಂಡ್ ಇಟ್ಬಿಟ್ಟವ್ರೆ. ಅಂದರೆ ಅದ್ರ ಕೆಳಗಡೆ ಎಷ್ಟು ಕೆಳಗೆ ಹೋಗಿರ್ಬೋದು ಅದು ಪರ್ವತ ಅಂತ ಐ ಆಮ್ ಜಸ್ಟ್ ಇಮ್ಯಾಜಿನಿಂಗ್ ಆಯಿತಾ. ಕೇಳಿದ್ರೆ ಎಷ್ಟು ಡೀಪಾಗಿ ಹೋಗ್ಬೋದು ಅಂತ, ಯಾರೂ ಹೋಗಿಲ್ವಂತೆ. ಸೊ ಅವ್ರು ಯಾರೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಹೋಗ್ರಿ ಬಿಡಪ್ಪ. ನೋಡಿದ್ರ ಪೋಡ ಅಂತ ಹೇಳ್ದಾಗ ಗೊತ್ತಾ, ನೋಡ್ರಿ ಪೋಡ ಐಲ್ಯಾಂಡ್ ಚೆಂದಾಗಿದೆ ಮಾತ್ರ. ಓಕೆ ಸಿ ನನ್ನ ಕ್ಯಾಮ್ರಾ ಎಲ್ಲ ಒಳಗೆಲ್ಲ ತೋರಿಸ್ಬಿಟ್ಟೆ. ನೋಡಿದ್ರಾ ತೂತು, ಅಯ್ಯೋ ವಾಲಿಪೇ ಬರ್ತಾಯಿಲ್ಲ ನಂದು ಗಂಟಲು, ಎಲ್ಲೆಲ್ಲ ಹೋಗ್ಬಿಟ್ಟೈತೆ. ಎಲ್ಲೋಯ್ತೋ ಗೊತ್ತಿಲ್ಲ, ಇಂಡಿಯಾಗೆ ಹೋಗ್ಬಿಟ್ಟೈತಾ ಥೈಲ್ಯಾಂಡಿಂದ. ಅಯ್ಯೋ ಸ್ವಾಮಿ ಆಯಿತಾ. ಸೊ ಹಾಗೆ ಇವಾಗ ಕ್ಯಾಮ್ರಾ ಆಚೆ ತೆಗಿತಾ ಇದ್ದೀನಿ. ನೋಡಿದ್ರಾ ಎಷ್ಟು ಫಾಸ್ಟಾಗಿ ತಗೊಬಿಟ್ಟೆ. ಹೋಗಲಿ, ಇಟ್ಸ್ ಓಕೆ. ಸೊ ಇಲ್ಲಿಂದ ನೆಕ್ಸ್ಟ್ 2 ಸ್ವಿಮ್ಮಿಂಗ್ ಜಾಗ ಕರ್ಕೊಂಡು ಹೋಗ್ತಾರಂತೆ. ಅದು ಆಮೇಲೆ ಇನ್ನೊಂದು ರೈಲಿ ಬೀಚ್ ಅಂತ ಇದೆ. ಆಮೇಲೆ ಇನ್ನೊಂದು ಇದು ಲಾಸ್ಟ್ ಜಾಗ. ಅದ್ರ ಮಧ್ಯದಲ್ಲಿ ನಾನು ಯಾವುದು ಫುಟೇಜ್ ತಗೊಂಡಿಲ್ಲ ಆಯಿತಾ. ಇದು ಕೇವು, ಇಲ್ಲೂ ಡ್ರೋನ್ ಆರ್ಸಂಗಿಲ್ಲ. ಸೂಪರಾಗಿದೆ. ಯಾವುದೋ ಫೋಟೋ ನೋಡಿದ್ದೆ, ಆ ಕೇವ್ ಒಳಗೆ ಹೋಗಿ ಆಚೆಯಿಂದ ಫೋಟೋ ಒಳಗಿಂದ ಆಚೆ ತಗೊಂಡಿದ್ದು ಸಖತ್ತಾಗಿ ಬರ್ತಾಯಿತ್ತು. ಲೈಟ್ನಿಂಗ್ ಆಗ್ತಾಯಿತ್ತು, ಬಟ್ ನನ್ನ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಲಿಲ್ಲ ಆಯಿತಾ. ಇದಾಯಿತು. ಇಲ್ಲಿಂದ ನಾನು ನಿಮಗೆ ಡ್ರೋನ್ ಫುಟೇಜ್ ತೋರಿಸ್ಬಿಡ್ತೀನಪ್ಪ. ನನ್ನ ತಡ್ಕೊಳಕ್ಕಾಗಲ್ಲ, ಕ್ಯಾಮ್ರಾ ತುಂಬ ಜಾಸ್ತಿ ಆಗಿದೆ. ಅದ್ರ ಒಳಗಿಂದ ಬಂದರೆ ಅಲ್ಲಿ ಒಳಗಿಂದ ನೀವು ಒಂದು ಫೋಟೋ ತಗೊಳ್ಳಿ, ಸಖತ್ತಾಗಿರುತ್ತೆ, ನ್ಯಾಪ್ ಇಟ್ಕೊಳ್ಳಿ. ಸೂಪರಾಗಿದೆ ಕೇವ್ಸು ಆಯಿತಾ. ಸ್ವಲ್ಪ ನಡಿಬೇಕಾಗ್ತದೆ ಪಿಯರಿಂದ. ಆಮೇಲೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಮಗೆ ಊಟನ ಕೊಡ್ತಾರೆ ಆಯಿತಾ. ನಾನಂತೂ ತಿಂದಿಲ್ಲ, ತಿಂದವ್ರು ಏನೋ ಅಷ್ಟೊಂದೇನು ಮೆಚ್ಕೊಂಡಿಲ್ಲ. ಬಾ ಏನು ಮಾಡೋಕ್ಕಾಗಲ್ಲ. ನೋಡಿದ್ರಾ ಫಸ್ಟ್ ಹೇಳ್ದಲ್ಲ, ಅದು ಟುಪ್ ಐಲ್ಯಾಂಡು. ಹಿಂಗೆ ನಾನು ಡ್ರೋನ್ ಆರಿಸ್ತಾ ಇದ್ದೆ. ಆರಿಸಿದ್ಮೇಲೆ ಬಂದು ಅವನು ಹೇಳ್ದ, ಡ್ರೋನ್ ಇಳಿಸಲೇ, ಕಾಲ್ ದ ಪೊಲೀಸನ್ನ. ಇವಾಗ ಹೇಳಿಲ್ಲ, ವಾಪಸ್ ಬರ್ತದೆ ಆವಾಗ ಹೇಳಿಲ್ಲ ನನಗೆ ಅವನು ಆಯಿತಾ. ತೆಗಿ ಇಲ್ಲದ್ರೆ ಎಂಥದ್ದು ಫುಟೇಜ್ ತಗೊಳ್ವೆ. ನನ್ನ ಪಾಚನೆ ಇರಲಿ ಬಿಡಲಿಲ್ಲ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಬಟ್ ನೀರು ನೋಡಿದ್ರೆ ಎಷ್ಟು ಚೆಂದವಾಗಿದೆ. ಇವಾಗ ತಗೊಬರ್ಬೇಕಾದ್ರೆ ಸಿಕ್ಕಾಗ್ಬಿಟ್ಟೆ ನಾನು. ಮಿಕ್ಕಿದವ್ರು ಹೆಂಗೋ ಆರಿಸ್ಕೊಂಡ್ಬಿಟ್ರು, ನನಗೆ ಮಾತ್ರ ಬಿಡಲಿಲ್ಲ ಅವನು. ನನ್ನ ಮೂತಿ ನೋಡಿದ್ರೆ ಇಂಡಿಯನ್ ಅಂತ ಬಿಡಲಿಲ್ವಾ. ಏನಿವೆ ಹೊಸ ಜಾಗದಲ್ಲಿ ಸಿಕ್ತು ನೋಡಿ. ಈ ಕಡೆ ನೀರು, ಆ ಕಡೆ ನೀರು. ನಮ್ಮ ದಿಗ್ಲಿಪುರ ಇನ್ನೂ ಇದೆಯಪ್ಪ. ಈ ಐಲ್ಯಾಂಡ್ 1 ಕಿಲೋಮೀಟ್ರ್ ಇದೆ ಅಟ್ಲೀಸ್ಟು. ಇದು ಏನಿಲ್ಲ ಆಯಿತಾ. ಬಟ್ ಚೆಂದಾಗಿದೆ ನೋಡೋಕ್ಕೆ. ಬರ್ತೀನಿ ಸ್ವಾಮಿ, ಗಂಟ್ಲು ಏನಾಗುತ್ತೆ ನಾಳೆ ಹೇಳ್ತೀನಿ.